ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ದಿನದಾಗಿರುತ್ತೆ ವಿಡಿಯೋ. ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರಿಗೆ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೊ ಯಾವ ರೀತಿ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಅವ್ರಿಗೆ ಶಾವಿಗೆ ಪಾಯಸನ ಮಾಡ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು. ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸಿ ದ್ರಾಕ್ಷಿ ಗೋಡಂಬಿನ ಹುರಿದು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದಾದ ನಂತರ ಶಾವಿಗೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟೇ ನಾವು ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದರೆ ತಕ್ಷಣ ನಾವು ಫ್ರೈ ಮಾಡಿದ ತಕ್ಷಣವೇ ಹಾಲು ಸೇರಿಸ್ಕೊಂಡು ಬೇಗನೆ ನಾವು ಪಾಯಸ ಮಾಡ್ಕೋಬೋದು. ಸೊ ನಾನು ಫಸ್ಟು ಹುರಿದು ಅದಾದಮೇಲೆ ಹಾಲನ್ನ ಕಾಯಿಸಿ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ನೀರನ್ನು ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅರ್ಧ ಬೆಂದಾದಮೇಲೆ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ಫಸ್ಟೇ ಸೇರಿಸ್ಕೊಂಡ್ರೆ ಶಾವಿಗೆ ಬೇಯಲ್ಲ. ಸೊ ಅರ್ಧ ಬೆಂದಾದಮೇಲೆ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ಸಿಂಪಲ್ಲು ಮಾಡ್ಕೊಳ್ಳೋದು. ಹಾಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಅಷ್ಟೊಂದು ಗಟ್ಟಿನೂ ಕೂಡ ಆಗೋಲ್ಲ. ಕೆಲವೊಂದು ಸಲ ನಾವು ಮಾಡಿದಾಗ ಕೇಸರಿ ಭಾತ್ ಥರ ಆಗಿಬಿಡುತ್ತೆ, ತುಂಬಾ ಗಟ್ಟಿ ಆಗಿಬಿಡ್ತಾ ಇರುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ಗಟ್ಟಿ ಆಗೋಲ್ಲ. ಅಂದರೆ ಜಾಸ್ತಿ ಶಾವಿಗೆನ ಬೇಯಿಸ್ಕೋಬಾರ್ದು, ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಕೊನೆಯದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ. ಸರ್ ತುಂಬಾ ಇಷ್ಟ. ಈ ವರ್ಷ ಅವ್ರಿಗೆ ನಾನು ಯಾವುದೇ ರೀತಿ ಗಿಫ್ಟ್ ಕೊಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಸ್ವೀಟ್ ಆದರೂ ಮಾಡಿಕೊಡೋಣ ಅಂತೇಳಿ ಇವತ್ತು ಮಾಡಿಕೊಟ್ಟಿದ್ದೆ. ಇವಾಗ ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಇಷ್ಟಪಟ್ಕೊಂಡು ತಿಂದರು. ನನಗೂ ಕೂಡ ಖುಷಿ ಆಯಿತು. ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಸೊ ಏನು ಅಂತ ಏನಿರ್ಬೋದು ಅಂತ ಗೆಸ್ ಮಾಡಿ. ನಾನು ಹೇಳ್ದೆ ಅಲ್ವಾ ಏನೂ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಫೀಲ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ಬಟ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಇವತ್ತು ಸಂಜೆ ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬರ್ತ್ಡೇ ಸ್ಪೆಷಲ್ ಆಗಿ ಪಾರ್ಟಿ ಮಾಡಿದ್ದಾರೆ. ಸೊ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲಾಸ್ಟ್ ಹಾಗೆಯೇ ಇವತ್ತು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರದ್ದು ಬರ್ತಡೇ ಇತ್ತು. ಸೊ ಅವ್ರದ್ದು ಕೂಡ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ.
ತುಂಬ ಹೊಡೆದಿದ್ದೀನಿ ಕೆಲವು ಡಿಲೀಟ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪಾರ್ಟಿ ಹಾಲು. ಇಲ್ಲಿ 40 ಜನ ಬಂದರೂ ಆರಾಮಾಗಿ ಪಾರ್ಟಿ ಮಾಡ್ಬೋದು. ಪಾರ್ಟಿ ಹಾಲು ಫ್ರೀ, ಬಟ್ ಊಟ ಮಾಡಬೇಕು ಹೋಟೆಲಲ್ಲಿ, ಈ ರೀತಿಯಾಗಿ ರೂಲ್ಸ್ ಇದೆ.